ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ವಿದ್ಯುತ್ ವ್ಯತ್ಯಯ, ಸಚಿವ ಮಧು ಬಂಗಾರಪ್ಪ ಮನೆ ಎದುರಿನ ಪ್ರತಿಭಟನೆ ಹಿಂದಕ್ಕೆ ಪಡೆದ ರೈತ ಮುಖಂಡ ಮಂಜಪ್ಪ. ಶೆಟ್ಟಿಗೆರೆ ಕವಲಗೋಡು ವೃದ್ಧೆಯ ಮಾಂಗಲ್ಯ ಸರ ಅಪಹರಣ, 2 ದಿನದಲ್ಲಿ ಆರೋಪಿ ಅಂದರ್. ಮಹಿಳೆಯರು ಸೆರೆಗಳ್ಳರ ಬಗ್ಗೆ ಜಾಗೃತರಾಗಿರಲು ಸಿಪಿಐ ಮಹಾಬಲೇಶ್ವರ ನಾಯ್ಕ್ ಮನವಿ. ಈಗ ಸುದ್ದಿಯ ವಿವರ. ರೈತರ ಪಂಪ್ಸೆಟ್ನ ವಿದ್ಯುತ್ ಕಡಿತಗೊಳಿಸಿರುವ ಸಂಬಂಧ ಸಚಿವ ಮಧು ಬಂಗಾರಪ್ಪ ಮನೆ ಎದುರು ಹಮ್ಮಿಕೊಂಡ ಧರಣಿ ಸತ್ಯಾಗ್ರಹ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ರೈತ ಸಂಘದ ಅಧ್ಯಕ್ಷ ಎಂಬಿ ಮಂಜಪ್ಪ ಹಿರೇನೆಲ್ಲೂರು ತಿಳಿಸಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊನ್ನೆ ನಾನು ಮಾನ್ಯ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಮುಂಭಾಗ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಅಂತೇಳಿ ಒಂದು ಪತ್ರಿಕಾ ವರದಿ ಮಾಡಿದ್ದೆ. ತದಾದ ನಂತರ ಆ ಪತ್ರಿಕಾ ವರದಿ ನೋಡ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು PA ಆದಂತ ಶ್ರೀಪತಿ ಅವ್ರ ಮುಖಂಡರ ಮುಖಾಂತರ ನನಗೆ ಕರೆ ಮಾಡಿಸಿದ್ರು. ನೀವು 5ನೇ ತಾರೀಕು ಕೂರೋದು ಬ್ಯಾಡಿತ್ತು, ಮತ್ತೆ 2ನೇದಾಗಿ ಏನು ಅನಧಿಕೃತ ಕಟ್ ಮಾಡ್ಯಾರೆ ಅವನ್ನೆಲ್ಲ ಪುನಃ ನಾನು ಜೋಡಣೆ ಮಾಡಿಸ್ಕೊಡ್ತೀನಿ, ದಯಮಾಡಿ ಆ ದಿನ ನೀವು ಕೂರಬಾರ್ದು, ಏನೇ ಸಮಸ್ಯೆ ಬಂದರೂ ನಮ್ಮ ಗಮನಕ್ಕೆ ತರ್ರಿ, ನಾನು ಸರಿ ಮಾಡಿಸ್ಕೊಡ್ತೀನಿ ಅಂತ ನಮಗೆ ಒಂದು ಅವರು ಮುಖಂಡರ ಮುಖಾಂತರ ಹೇಳಿಸಿದ್ರು. ಮತ್ತು ನಿನ್ನೆ ಖುದ್ದಾಗಿ ನನಗೆ ಅವ್ರು ಫೋನು ಮಾಡಿದ್ರು ಶ್ರೀಪತಿ ಅವರು, ದಯಮಾಡಿ ಸರ್ ನಾವು ಏನು ಕಟ್ ಮಾಡ್ಯಾರೋ ಅದನ್ನೆಲ್ಲ ಪುನಃ ಕಲೆಕ್ಷನ್ ಕೊಡ್ಸಿವು, ಮುಂದೆ ಆ ಘಟನೆ ನಡಿನಲ್ದಂಗೆ ನೋಡ್ಕಿನ ಜವಾಬ್ದಾರಿ ನಮ್ಮದು, ದಯಮಾಡಿ ನೀವು 5ನೇ ತಾರೀಕು ಕೂರೋದು ಬೇಡ ಅಂತೇಳಿ ನಾನು ಅವರಿಗೆ ಒಂದು ಮಾತು ಕೊಟ್ಟೆ. ನಾನು ದಯಮಾಡಿ ರೈತರು ತಮ್ಮ ಬದುಕಿಗಾಗಿ ನೀವು ಮಂತ್ರಿಗಳು ಸರ್ಕಾರ ಏನು ಹೇಳ್ತೀರಿ, ನೀವು ಫಾರೆಸ್ಟ್ ಲ್ಯಾಂಡ್ನ 3 ಎಕರೆ ಮಾಡಿದ್ನ ಮಂಜೂರಾತಿ ಕೊಡ್ತೀನಿ, ಸೊಪ್ಪಿನ ಬೆಟ್ಟದಾಗ ಕೊಡ್ತೀನಿ, ಮತ್ತೆ ಈ ಬಗರಕುಮ್ ಏನ್ ಮಾಡ್ಕೊಂಡಿರೋ ಇವ್ರಿಗೆ ಮಂಜೂರಾತಿ ಕೊಡ್ತೀನಿ ಅಂತೀರಿ. ತಮ್ಮ ಉದ್ಯೋಗಕ್ಕಾಗಿ ಸರ್ಕಾರನ ಉದ್ಯೋಗ ಕೊಡ್ರಿ ಅಂತ ಕೇಳ್ದೇನೆ ಅವರೇ ಉದ್ಯೋಗನ ಸ್ವಯಂ ಪ್ರೇರಿತವಾಗಿ ಚಾಲೂ ಮಾಡಿರ್ತಾರೆ ತೋಟದ ಬೆಳೆನ. ಅಲ್ಲಿ ಅನಧಿಕೃತ ಯಾಕೆ ಆಗಿರ್ತಾರ ಅವರು ಅಂದ್ರೆ ಅವ್ರಿಗೆ ಪಾಣಿ ಇರೋದಲ್ಲ, ಪಾಣಿ ಇಲ್ಲದೆ ಇರೋದ್ರಿಂದ RR ನಂಬರ್ ತಗೊಳಕ್ ಬರೋದಿಲ್ಲ. ಸರ್ಕಾರ ನೀವು 3 ಎಕರೆಗೆ ಫಾರೆಸ್ಟ್ ಲ್ಯಾಂಡ್ನಾಗ ನಾವು ಕೊಡ್ತೀವಿ ತೆರವುಗೊಳಿಸೋದಿಲ್ಲ ಅಂತ ಹೇಳೋವಷ್ಟು ನಿಮಗೆ ಶಿಕ್ಷಣ ಐತಿ, ತಿಳುವಳಿಕೆ. ಆದ್ರೆ ಅವ ನೀರನ್ನ ಹೆಂಗ್ ಬಳಸ್ಕಿರ್ತಾನೆ, ಆ ನೀರ್ ಬಳಸ್ಕಿನೋದಕ್ಕೆ ನಾವು RR ನಂಬರ್ ಇಲ್ಲದೆ ಕಟ್ ಮಾಡ್ತಾರಲ್ಲ, ಅದಕ್ಕೆ ಏನ್ ನಾವು ಒಂದು ಉತ್ತರ ಕೊಡ್ಬೇಕು ಅನ್ನೋ ಆಲೋಚನೆ ನಿಮಗೆ ಬೇಡ. ನೀವು ಈ ಕಡೆಯಿಂದ ಹೈಯರ್ ಆಫೀಸರ್ ಮೌಖಿಕವಾಗಿ ಫೋನಾಗ ಹೇಳೋದು RR ನಂಬರ್ ಯಾರ್ದಿಲ್ಲ ಕಟ್ ಮಾಡ್ಕಿ ಬರ್ರಿ ಅಂತ. ಪಾಪ ಈ ಸಣ್ಣ ಅಧಿಕಾರಿಗಳು AW ಜೆಗಳು ಏನ್ ಮಾಡ್ತಾರೆ, ಹೋಗೋದು ಕಟ್ ಮಾಡೋದು, ಗಲಾಟೆ ಮಾಡಕ್ ಬಂದ್ರೆ ವಿಡಿಯೋ ಮಾಡೋದು, ಕೇಸ್ ಮಾಡ್ತೀನಿ ಅಂತೇಳಿ ರೈತರು ಹೆದರ್ಕಿಂದು ಭಯಗೊಂಡ್ ಬಿಡ್ತಾರೆ. ಯಾಕಂದ್ರೆ ಎಲ್ಲರ ಹತ್ರನು MLA ಫೋನ್ಗಳಿಲ್ಲ. MLA ಪಕ್ಕಕ್ಕಿರೋ ವ್ಯಕ್ತಿ ಹತ್ರ ಮಾತ್ರ ಫೋನ್ ಇರ್ತವು, ಮಂತ್ರಿಗಳ ಫೋನ್ ಏನ್ ಎಲ್ಲರ ಹತ್ರನೂ ಇರೋದಿಲ್ಲ, ಅವ್ರವ್ರ ಫಾಲೋವರ್ಸ್ ಹತ್ರ ಮಾತ್ರ ಇರ್ತವು, ಮತ ಕೊಡೋರ ಹತ್ರ ಇರೋದಿಲ್ಲ. ದಯಮಾಡಿ ಮತ ಕೊಡೋರಿಗೆ ಮುಂದೆ ಈ ತರ ಘಟನೆ ನಡಿಬಾರ್ದು ಅಂತ ಅವ್ರ ಹತ್ರ ಮಾತಾಡಿನಿ. ದಯಮಾಡಿ ನಾನು ಅಂತವಕ್ಕಿನ ಮೇಲೆ ಒತ್ತು ಕೊಡೋದಲ್ಲ ಅಂತ ಹೇಳಿದ್ರೆ, ಮಣ್ಣು ಹೊಡೆಯರು ಕಾಡಾಗ ಹೊಡಿತಾರೋ ಕಳ್ತನ ಮಾಡಿ ಮಾರ್ತಾ ಇದಾರೆ ಅಂತ ಗೊತ್ತಿಲ್ದೇನೆ ನಿಮಗೆ ಫೋನ್ ಬಂದ ತಕ್ಷಣನೇ ನಿಮ್ PAಗಳು ಅಧಿಕಾರಿ ಫೋನ್ ಮಾಡಿಬಿಟ್ರೆ, ಅಧಿಕಾರಿ ಪಾಪ PA ಫೋನ್ ಬಂದ್ಮೇಲೆ ಹೆಂಗೆ ಹ್ಯಾಂಡಲ್ ಮಾಡ್ತಾನವ, ವಾಪಸ್ ಬರ್ತಾನೆ. ಅಧಿಕಾರಿಯ ಮಟ್ಟನ ಅವರ ಇದನ್ನ ಯಾಕೆ ನೀವು ಕಡಿಮೆ ಮಾಡ್ತೀರಿ? ನಿಮ್ ಕೆಲಸ ನೀವು ಮಾಡ್ಕೇಳ್ರಿ, ಅವ್ರ ಕೆಲಸ ಅವ್ರು ಮಾಡ್ಕಿದ್ದಾರೆ. ನೀವು ಅಧಿಕಾರಿಗೆ ಮಣ್ಣು ಹೊಡೆಯೋನ್ ಹಿಡಿಬೇಡ, ಮರಳು ಹೊಡೆಯೋನ್ ಹಿಡಿಬೇಡ, ಜಲ್ಲಿ ಮಾಡೋನ್ ಹಿಡಿಬೇಡ ಅಂದ್ರೆ ಕಳ್ತನಗಳು ರಾಶಿ ರಾಶಿ ನಡೀತಾವು. ಹಿಂದೆ ತಿಮ್ಮಪ್ಪ ಇಂತರದ್ರೆಲ್ಲ ಈ ಬೂಟ ಅಡ್ಕೆ ನಡೀತಿರ್ನಲ್ಲ, ಮುಕ್ಕಳು ಮುಚ್ಚಿ ಕುತ್ಕೊಳ್ಳಲ್ಲ ಏನಾರು ಯಾವನಾರು ಫೋನ್ ಮಾಡಿದ್ರೆ. ದಯಮಾಡಿ ಅಂತ ಸ್ಟ್ರಿಕ್ಟ್ ಆದ ರಾಜಕಾರಣ ಬೇಕು ನಮಗೆ. ಈ ಮುಂದೆ ನಾವು ಏನ್ ಹೇಳೋದಂದ್ರೆ, ಈಗ ಅಧಿಕೃತ RR ನಂಬರ್ ಇರೋದಕ್ಕಿಂತನೂ ಡಬ್ಬಲ್ ಆಗಿ ಅನಧಿಕೃತ ಮೋಟರ್ಗಳು ಇದಾವೆ. ತಮ್ಮ ಉದ್ಯೋಗಕ್ಕಾಗಿ ಮಾಡ್ಕೊಂಡಿದ್ದಾರೆ. ಯಾರು ಕಲ್ಲಿನ ಕ್ವಾರಿ ಮಾಡನಲ್ಲ, ನಾಟಕ ಕೊಯ್ಯಕ್ ಮಾಡನಲ್ಲ, ಅಥವಾ ಇನ್ಯಾವುದೇ ವೆಲ್ಡಿಂಗ್ ಶಾಪಿಗೆ ಏನು ಅನಧಿಕೃತ ಹಾಕಿನಲ್ಲ, ಬರೀ ತೋಟ ತಮ್ಮ ಬೆಳಿಗಾಗಿ ಹಾಕಿದ್ದಾರೆ. ದಯಮಾಡಿ ಇವರಿಗೆ ಹಂಗಾಮಿ ಆಗಿ ಯಾವ್ದಾರು ಒಂದು ನಿಮಗೆ ಅಧಿಕೃತ ನಾವು ಕರೆಂಟಿನ ಸವಲತ್ತು ಯಾವ್ದನ್ನೂ ಕೊಡೋದಿಲ್ಲ, ನೀರಿಗಾಗಿ ಮಾತ್ರ ಬಳಸ್ಕಿನಕ್ಕೆ ಅಂತ ಹೇಳಿ ಒಂದು ಹಂಗಾಮಿ RR ನಂಬರ್ ಏನಾದ್ರು ಕೊಟ್ಟು ಈಗಿರ್ತಕ್ಕಂಥ TCಗಳನ್ನ ಮೇಲ್ದರ್ಜೆಗೆ ಏರ್ಸ್ಬೇಕು. ಬರೀ TC ಸುಟ್ಟೋಯ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ ಇವರು. TC ಕೇಂದ್ರ ಹೊಸನಗರ ಸಾಗರಕ್ಕೆ ಒಂದೇ ಐತಿ,
ರಿಪೇರಿ ಕೇಂದ್ರ. ಎಷ್ಟು ರಿಪೇರಿ ಮಾಡಕ್ಕಾಗತ್ತೆ ಇವ್ರಿಗೆ? ಇದೆಲ್ಲ MLA ಗೊತ್ತಾಗದಲ್ಲ. ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಕ್ ಗೊತ್ತಾಗತಿ. ನಾವು ಬಡವರು ಸಾರ್, ನಾವು ಬಾಡಿಗೆ ಮನೆಗಿದೀವಿ ಸಾರ್ ಅಂತ ಮತದಾರರ ಹತ್ರ ಹೇಳ್ತಿರಲ್ಲ ನೀವು. ಇಂಥ ಸೆಂಕ್ಷನ್ ನ್ಯೂನತೆಗಳೆಲ್ಲ ಗೊತ್ತಾಗದಲ್ಲ ನಿಮಗೆ. RR ನಂಬರ್ ಕರೆಕ್ಟ್ ಪಾಣಿನೇ ಇರೋದಲ್ಲ ಪಾಪ. ಎಲ್ಲಿ ತರ್ತಾನೆ? ಉದ್ಯೋಗ ಮಾಡ್ತಾನೆ. ದಯಮಾಡಿ ಅವನಿಗೆ ಬೇರೆ ರೀತಿ ಏನಾರು ಅವಕಾಶ ಮಾಡಿಕೊಟ್ಟು ಅಲ್ಲಿ ಒಂದು RR ನಂಬರ್ ಇರೋರು ಒಂದು TC ಆಗಿ 4 ಇದ್ರೆ 15 ಅನಧಿಕೃತ ಇದ್ದವು. 15 ಅನಧಿಕೃತ ಸೇರ್ಸ್ಕಿಂದು TC ಮೇಲ್ದರ್ಜಿ ತರಬೇಕು. ಆವಾಗ ರೈತರಿಗೆ ಸಪೋರ್ಟ್ ಆಗತಿ. ಮತ್ತೆ ಯಾವನೇ ಮಣ್ಣನ್ನ ಮಾರಕ್ಕಾಗೆ ಹೊಡಿತಾನೆ ಅಂದ್ರೆ ಅಂತರಿಗೆಲ್ಲ MLA PA ಫೋನ್ ಮಾಡೋದು ಒಳ್ಳೆ ಮಾತಿಂದ ನಿಲ್ಸ್ಬೇಕು. ಇಲ್ಲ ಅಂದ್ರೆ ಇನ್ನು ಮುಂದೆ ನಾನು ಮತ್ತೆ ನಮ್ಮ ಸಂಘಟನೆ ಹೋರಾಟಗಾರರು ಕೆಲಸದ ನಿಮಿತ್ತ ಕೆಲವು ದಿನ ಎಲ್ಲ ದಿನ ಬರಕ್ ಆಗದಲ್ಲ. ಅವರು ಇನ್ನು ಮುಂದೆ ನಾವು AC ಆಫೀಸು, ತಹಸೀಲ್ದಾರ್ ಆಫೀಸು, KB ಆಫೀಸ್ ಮುಂದೆ ಸ್ಟ್ರೈಕ್ ಮಾಡೋದು ಕ್ಲೋಸ್. ಇನ್ನೇನಿದ್ರು ನಮ್ ಚಾತೆಯವರೇ ಶಾಸಕರು ಮನೆ ಮುಂಭಾಗ, ಉಸ್ತುವಾರಿ ಸಚಿವರು ಮನೆ ಮುಂಭಾಗನೇ ಹೋಗ್ಕೊಡ್ತಾವು. ಹಂಗಾಗಿ ಅವ್ರು ಭಾರಿ ಸಾಗರ ತಾಲೂಕಿನ ಶೆಡ್ತಿಕೆರೆ ಸಮೀಪದ ಕವಲಕೋಡು ಗ್ರಾಮದಲ್ಲಿ ವೃದ್ಧ ಮಹಿಳೆಯ ಮಾಂಗಲ್ಯ ಸರ ಅಪಹರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮಾಂತರ ಠಾಣಾ ಪೊಲೀಸರು ಮಾಲು ಸಹಿತ ಆರೋಪಿಯನ್ನು ಬಂಧಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ್ ನಾಯ್ಕ್, ಕವಲಗೋಡು ಗ್ರಾಮದಲ್ಲಿ, ನಮ್ಮ ಇಲ್ಲಿಂದ ವರ್ಧಮೂಲ ರೋಡಲ್ಲಿ ಆಗುತ್ತೆ, ಕವಲಗೋಡು ಗ್ರಾಮದಲ್ಲಿ ಕೃಷ್ಣ ಭಟ್ ಮತ್ತು ಸಾವಿತ್ರಮ್ಮ ಅಂತ ಹಿರಿಯ ನಾಗರಿಕರು, ಅವ್ರಿಗೆ ಸುಮಾರು 87, ಭಟ್ರಿಗೆ 87 ವರ್ಷ, ಅವರ ಧರ್ಮಪತ್ನಿಗೆ ಒಂದು 85 ವರ್ಷ. ಅವರು ಹಿರಿಯ ನಾಗರಿಕರು, ವಯೋವೃದ್ಧರು ಮನೇಲಿ ಇಬ್ಬರೇ ಇರ್ತಾರೆ. ಅದೇ ಸಂದರ್ಭವನ್ನ ಬಳಸ್ಕೊಂಡು ಆರೋಪಿ ಅವರ ಮನೆಗೆ ಸುಮಾರು 7:30 ಹೊತ್ತಿಗೆ ನುಗ್ಗಿ, ಅಂದ್ರೆ ಅವ್ರ ಮನೆಯ ಭೌಗೋಳಿಕವಾದ ಪರಿಸರವನ್ನ ಎಲ್ಲ ಗೊತ್ತಿರ್ತದೆ ಅವನಿಗೆ. ಹಾಗಾಗಿ ಅವ್ರ ಮನೆ ಹೋಗಿ ಎಲ್ಲಿ DP ಇರ್ತದೆ ಅದನ್ನೆಲ್ಲ ಅವ್ನು ಮೊದಲೇ ನೋಡಿಕೊಂಡಿರ್ತಾನೆ. ಕರೆಂಟ್ DP ಎಲ್ಲಿದ್ದು ಆಫ್ ಮಾಡ್ಬೋದು ಮತ್ತೆ ತಾನು ಯಾವ ಕಡೆಯಿಂದ ಬರ್ಬೋದು ಅನ್ನೋದ್ರ ಬಗ್ಗೆ ನೋಡ್ಕೊಂಡಿದ್ದು ಅವ್ರ ಮನೆ ಕರೆಕ್ಟ್ ಒಂದು 7:30 ರಾತ್ರಿ ಸಂಜೆ ಸುಮಾರಿಗೆ ಅವನು ಅವ್ರ ಮನೆ ಒಳಗಡೆ ನುಗ್ಗಿ ವಯೋವೃದ್ಧ ಸಾವಿತ್ರಮ್ಮ ಅವರ ಕೊರಳಲ್ಲಿದ್ದ ಮಂಗಲಸೂತ್ರ ಸುಮಾರು 45 ಗ್ರಾಮ್ ತೂಕದ ಮಂಗಲಸೂತ್ರವನ್ನ ಹರಿತಾನೆ. ಹರಿದು ಹೋಗೋಕೆ ಕೆಲವು ಬಿದ್ದು ಹೋಗ್ತದೆ, ಕೆಲವೊಂದು ಪೂರ ಮುಕ್ಕಾಲರಷ್ಟು ಅವ್ರ ಕೈಯಲ್ಲಿ ಸಿಗ್ತದೆ. ಸಿಕ್ಕಷ್ಟು ತಗೊಂಡು ಪರಾರಿಯಾಗಿರ್ತಾನೆ. ಅದನ್ನ ನಾವು ಅತ್ಯಂತ ಚಾಲೆಂಜ್ ಆಗಿ ತಗೊಂಡ್ವಿ. ಯಾಕಂದ್ರೆ ಒಂದು ಒಂಟಿ ಮನೆ, ಹಿರಿಯ ನಾಗರಿಕರು, ವಯೋವೃದ್ಧರು, ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಅಂತ ಹೇಳಿ ನಮ್ಮ ಮಾನ್ಯ SP ಸಾಹೇಬರಾದಂತ ಶ್ರೀ ಮಿಥುನ್ ಕುಮಾರ್ ಸಾಹೇಬರು IPS, ನಮ್ಮ ಶಿವಮೊಗ್ಗ ಜಿಲ್ಲಾ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನ, ಮತ್ತೆ ನಮ್ಮ ಹೆಚ್ಚುವರಿ SP ಸಾಹೇಬರಾದ ಡಾಕ್ಟರ್ ಅನಿಲ್ ಕುಮಾರ್ ಸಾಹೇಬರು, ಕಾನೂನು ಸುವ್ಯವಸ್ಥೆ ಅವರು, ಹಾಗೂ ಮತ್ತೆ ನಮ್ಮ ಅಪರಾಧ ವಿಭಾಗದ ಹೆಚ್ಚುವರಿ ಅಧೀಕ್ಷಕರಾದಂತ ಶ್ರೀಯುತ ಕಾರ್ಯಪ್ಪ ಸಾಹೇಬರವರ ಮಾರ್ಗದರ್ಶನ, ಮತ್ತು ನಮ್ಮ ಸಾಗರದ DYSPಗಳು ಮತ್ತು ನಮ್ಮ ಮಾರ್ಗದರ್ಶಕರಾದಂತ ಗೋಪಾಲಕೃಷ್ಣ ನಾಯ್ಕರವರ ಒಂದು ಮಾರ್ಗದರ್ಶನದಲ್ಲಿ ಅದೇ ದಿನ ರಾತ್ರಿ ಹಿರಿಯ ಅಧಿಕಾರಿಗಳು ಸಹಿತ ಭೇಟಿ ನೀಡಿದ್ರು. ಭೇಟಿ ನೀಡಿ ಅವರ ಮಾರ್ಗದರ್ಶನದಲ್ಲಿ ನಾವು ಮತ್ತೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದ ಸಿದ್ದರಾಮಪ್ಪ ಅವರು, ಸಿಬ್ಬಂದಿಗಳಾದ ನಮ್ಮ ಪೈರೋಜ್, ಹನುಮಂತ್ ಚಂಬೂರು, ರವಿಯವರು, ಮತ್ತೆ ನಮ್ಮ ನಂದೀಶ, ಪ್ರವೀಣ, ಮತ್ತೆ ವಿಶ್ವನಾಥ, ಮತ್ತೆ ನಮ್ಮ ಗಿರೀಶ್ ಅವರ ಇದರಲ್ಲಿ ಒಂದು ವಿಶೇಷ ತಂಡವನ್ನ ರಚನೆ ಮಾಡ್ತೀವಿ. ರಾತ್ರಿ ನಾವು ಡಾಗ್ ಸ್ಕ್ವಾಡು ಮತ್ತೆ ಫಿಗರ್ ಪ್ರಿಂಟ್ಸ್, ಸೋಕೋ, ಅದೇ ಸೈಂಟಿಫಿಕ್ ಏಡ್ ಫಾರ್ ಇನ್ವೆಸ್ಟಿಗೇಷನ್, ಸೋಕೋ ಟೀಮ್ಸ್ ಅಂತ ಅದಕ್ಕೆ ತಜ್ಞರನ್ನೆಲ್ಲ ಅಲ್ಲಿ ರಾತ್ರಿನೇ ಮಾಡಿಸಿ 3 ಗಂಟೆವರೆಗೆ ಒಂದು ಟೀಮ್ ನಮ್ಮ ಆರ್ಗನೈಸ್ ಮಾಡ್ತೀವಿ. ನಮ್ಮ ಎಲ್ಲೇ ಅಪರಾಧ ಮಾಡಿದ್ರೆ ಅಪರಾಧದ ಕುರುಹುಗಳನ್ನ ಬಿಟ್ಟೋಗಿರ್ತಾನೆ. ಲೊಕೌಟ್ ಪ್ರಿನ್ಸಿಪಲ್ ಆಫ್ ಎಕ್ಸ್ಚೇಂಜ್ ಅನ್ನೋದೊಂದು ಥಿಯರಿ ಬರ್ತದೆ, ನಿಮ್ಗೆ ಗೊತ್ತಿರ್ಬೋದು. ಅಪರಾಧದಲ್ಲಿ ಅತ್ಯಂತ ಇನ್ವೆಸ್ಟಿಗೇಷನ್ ಫಸ್ಟ್ ಪ್ರಿನ್ಸಿಪಲ್ ಇತ್ತಿರದೆ ಲೊಕೌಟ್ ಪ್ರಿನ್ಸಿಪಲ್ ಅಲ್ಲಿ. ಅದರಲ್ಲಿ ಅವನಾಗಿರ್ತದೆ, ಅವನೊಂದು ಕೈಗೆ ಬೆಳ್ಳಿ ಕಡಗವನ್ನ ಹಾಕಿರ್ತಾನೆ, ಕಡ ಅಂತ ಹೇಳ್ತಾರಲ್ಲ, ಹಾಕಿರ್ತಾನೆ. ಅದನ್ನ ಏನ್ ಮಾಡಿರ್ತಾನೆ ಅಂತಂದ್ರೆ ಹೋಗೋ ಹೊತ್ತಿಗೆ ಅಜ್ಜ ಅಲ್ಲಿ ಟಿವಿಯಲ್ಲಿ ಇದು ನೋಡ್ಬಿಟ್ರೆ ಹರಿದು ಹೋಗೋ ಹೊತ್ತಿಗೆ ಹೇಳೋ ಹೊತ್ತಿಗೆ ಅವ್ನು ಹಿಡ್ಕೊಂಡು ಹೇಳ್ತಾನೆ. ಆ ಹೇಳೋ ಹೊತ್ತಿಗೆ ಅದು ಏನಾಗುತ್ತೆ, ಆ ಕಡ ಆ ಕೆಳಗಡೆ ಅದು ಬೆಳ್ಳಿ ಫ್ಲೆಕ್ಸಿಬಲ್ ಇರುತ್ತೆ, ಬಿದ್ದೋಗುತ್ತದೆ. ಆ ಕತ್ತಲ್ಲಿ ಅವನಿಗೆ ಕಾಣಲ್ಲ, ಅದು ಅವನ ಲೆಕ್ಕ ಹೋಗ್ಬಿಡ್ತಾನೆ. ನಮ್ದು ಆ ಕಡ ಒಂದು ಹೇಳ್ತಾರಲ್ಲ, ಅದ್ರ ಒಂದು ಬೆಳ್ಳಿ ಕಡ ಅಂತ ಹೇಳ್ತೇನೆ. ಅದಕ್ಕೆ ಅದರ ಒಂದು ಆಧಾರದ ಮೇಲೆ ನಾವು ಅದನ್ನ ಸ್ವಲ್ಪ ಆ ಊರುಗಡೆ, ಯಾಕಂದ್ರೆ ಭೌಗೋಳಿಕವಾಗಿ ಅವರ ಮನೆ ಆ ಪರಿಸರವನ್ನು ಗೊತ್ತಿದ್ದವನಲ್ಲದೆ ಬೇರೆಯವ್ರು ಮಾಡೋಕ್ ಶಕ್ಯ ಇಲ್ಲ. ಯಾಕಂದ್ರೆ ಹಿಂದ್ಗಡೆ ಪೂರಾ ಫಾರೆಸ್ಟ್ ಇದೆ, ಎದುರುಗಡೆ ಡೆಪ್ತ್ ಆಳವಾದ ಒಂದು ಹೊಳೆ ಹರಿಯುತ್ತೆ, ಸಣ್ಣ ತೋಟದ ಹಳ್ಳ ಹರಿಯುತ್ತೆ, ಮುಂದ್ಗಡೆ ಮೇನ್ ರೋಡ್ ಇದೆ. ಅವ್ರ ಮನೆ ಪರಿಸರ ಗೊತ್ತಿದ್ದವನು, ಅವ್ರ ತಂದೆ, ಯಾಕಂದ್ರೆ ಅವ್ರ ಒಬ್ಬ ಮಗ ಇದ್ದವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, 2 ಜನ ಹೆಣ್ಮಕ್ಳು ಹೊರಗಡೆ ಕೊಟ್ಟು ಮದುವೆ ಮಾಡಿದ್ದಾರೆ, ಇಬ್ಬರೇ ಇರ್ತಾರೆ. ಅವ್ರ ಮನೆ ಸೆಕ್ಯೂರ್ಡ್ ಇಲ್ಲ ಅನ್ನೋದನ್ನ ಅರ್ಥಕೊಂಡವನೇ ಅನ್ನೋದು ನಮ್ಗೆ ಅದು ಸ್ಪಷ್ಟವಾಗಿರ್ತದೆ. ಅದರ ಆಧಾರದ ಮೇಲೆ ಮತ್ತೆ ನಮ್ಮ ಸೈಂಟಿಫಿಕ್ ಏಡ್ ಫಾರ್ ಇನ್ವೆಸ್ಟಿಗೇಷನ್ ಅಂತ ನಮ್ಮ ಸೈಬರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ನಮ್ಮ
CDR ಸೆಕ್ಷನ್ ಸಿಬ್ಬಂದಿಗಳಾದ ಇಂದ್ರೇಶ್ ಅವರು ಎಲ್ಲರೂ ಡೇ ಅಂಡ್ ನೈಟ್ ಕೆಲಸ ಮಾಡಿ ಆರೋಪಿ ನಮ್ಗೆ ಸಸ್ಪೆಕ್ಟ್ ಗೊತ್ತಾಗುತ್ತೆ. ಆತನನ್ನು ನಾವು ನಿನ್ನೆ ಆರೋಪಿಯನ್ನು ನಿನ್ನೆ ಅವನು ನಾವು ಸೆಕ್ಯೂರ್ ಮಾಡ್ತೀವಿ. ಆರೋಪಿಯಿಂದ ಅವನು ಏನು ಮನೆಯನ್ನ ಹೊಕ್ಕು ರಾಬರಿ ಮಾಡಿರ್ತಾನೆ. 26.44 ಗ್ರಾಮ್ ಬಂಗಾರದ ಮಂಗಲಸೂತ್ರವನ್ನು ಇನ್ಕ್ಲೂಡಿಂಗ್ ಮಂಗಲಸೂತ್ರ ತಾಳಿಯನ್ನು ಅವನು ಬೇರೆ ಕಡೆ ಇಟ್ಟಿರ್ತಾನೆ. ಅದನ್ನು ಸಹಿತ ನಾವು ಎಲ್ಲವನ್ನು ರಿಕವರಿ ಮಾಡ್ತೀವಿ. ಅಂದ್ರೆ ಸುಮಾರು ಇವತ್ತಿನ ಮೌಲ್ಯ ಅದಕ್ಕೆ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.